ಸರ್ ನೀವು ಹೇಳ್ತಾ ಇದ್ರಿ ಇವತ್ತು ಎಷ್ಟೋ ಜನ ಇಂಡಿಯನ್ಸ್ ಮಕ್ಳುಗಳು ಹೊರಗಡೆ ಕಂಟ್ರಿಗೆ ಹೋಗಿ ದುಡ್ಡನ್ನ ಲೋನ್ ತಗೊಂಡು ಜಾಸ್ತಿ ದುಡ್ಡು ಖರ್ಚು ಮಾಡಿ ಫ್ರೀ ಸೀಟ್ ಇಲ್ದೇನೆ ಪೇಮೆಂಟ್ ಸೀಟ್ ತಗೊಳ್ತಾವ್ರೆ. ನಿಜವಲ್ಲ ಅವತ್ತು 40 ವರ್ಷದಿಂದನೇ ಒಂದು 2 ಯೂನಿವರ್ಸಿಟಿಲಿ ಒಳ್ಳೆ ಯೂನಿವರ್ಸಿಟಿ ಸಿಕ್ಕಕ್ಕೆ ವೀಸಾ ಸಿಗ್ಲಿಲ್ಲ. ಬಟ್ ಆದ್ರೂ ನೀವು ನಿರಾಸೆ ಆಗ್ಲಿಲ್ಲ. ಮುಂದೆ ನೀವು ಜಾಬ್ಗೆ ಹೋದ್ರಿ ಅಂತ ಹೇಳಿದ್ರಿ. ಎಲ್ಲಿ ಜಾಬ್ ಮಾಡಿದ್ರಿ, ಏನೇನ್ ಮಾಡಿದ್ರಿ ಅಂತ ಸ್ವಲ್ಪ ತಿಳಿಸಿ. ನಾನು ಓದಿದ್ದು ಪಾಸ್ ಆಗಿದ್ದು ಆಂಧ್ರನಲ್ಲಿ, ಅಂದ್ರೆ ತಿರುಪತಿ ವೆಂಕಟೇಶ್ವರ ಯೂನಿವರ್ಸಿಟಿನಲ್ಲಿ. ಆಮೇಲೆ ನನಗೆ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಒಂದು ಸ್ಯಾನ್ ಇಂಜಿನಿಯರಿಂಗ್ ಅಂಡ್ ಲೋಕೋಮೋಟಿವ್ಸ್ ಕಂಪನಿ ಅಂತ ಇದೆ. ಅಲ್ಲಿ ಬರೀ ಲೋಕೋಮೋಟಿವ್ಸ್ ಅಂದ್ರೆ ಸಿಮೆಂಟ್ ಕಂಪನೀಸ್ಗೆ, ಎಲೆಕ್ಟ್ರಿಸಿಟಿ ಬೋರ್ಡ್ಸ್ಗೆ ಶಟ್ಲಿಂಗ್ ಲೋಕೋಮೋಟಿವ್ಸ್ ಅಂತ, ಶಂಟಿಂಗ್ ಲೋಕೋಮೋಟಿವ್ಸ್ ಅಂತ, ಸಣ್ಣ ಲೋಕೋಮೋಟಿವ್ಸ್ ಇಂಜಿನ್ಸೇ ಮಾಡೋರು. ಫುಲ್ ಬೇಸಿಕ್ ರಾ ಮೆಟೀರಿಯಲ್ ನಿಂದ ಡಿಸೈನ್ ಎಲ್ಲ ಮಾಡಿ ಡಿಸೈನ್ ಮಾಡೋರು. ಸೊ ಅಂತ ಕಂಪನಿನಲ್ಲಿ ನನಗೆ ಡಿಸೈನ್ ಇಂಜಿನಿಯರ್ ಆಗಿ ಜಾಬ್ ಸಿಕ್ತು. ಅಲ್ಲಿ ಟ್ರಾನ್ಸ್ಮಿಷನ್ಸ್ ಮೇಲೆ ಎಲ್ಲ ನಾನು ತುಂಬಾ ಡಿಸೈನ್ ಮಾಡಿದ್ದೀನಿ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಸ್ ಅದ್ರ ಮೇಲೆ. ಸೊ ಅಲ್ಲಿ ಒಂದು 3.5-4 ವರ್ಷ ಅಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿ ಹೇಳ್ಕೋಬೇಕು ಏನೋ ಅಂದ್ರೆ ನನ್ನ ಲೈಫ್ ಅಲ್ಲಿ ಇವಾಗ್ಲೂ ನನ್ನ ಐಡಲ್ ಅಂತ ಹೇಳ್ತೀನಿ. ಸಾರಿ, ರಾಮಚಂದ್ರ ಅಂತ ಒಬ್ಬರಿದ್ದಾರೆ. ಅವ್ರು ನನಗೆ ತೋರಿಸಿದ ದಾರಿ, ಐ ಥಿಂಕ್ ಈವನ್ ಟುಡೇ ಇಟ್ ಇಸ್ ಬಿನ್ ಯೂಸ್ಫುಲ್. ಇವಾಗ್ಲೂ ಐ ಟ್ರೀಟ್ ಹಿಮ್ ಲೈಕ್ ಮೈ ಗಾಡ್. ಸೊ ಅವರು ಇನ್ನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹೇಳ್ಬೋದು ಸರ್, ಅವ್ರದ್ದು ನಿಮ್ಮ ಒಡನಾಟ ನಿಮ್ಮಲ್ಲಿ ಮುಖದ ಭಾವನೆ ಬರ್ತಾ ಇದಾರೆ. ನನಗೆ ಈಗ ಒಂದು ದೇವ್ರ ಸಮಾನ ಅಂತ. ಸುಲಭ ಅಲ್ಲ, ಅಷ್ಟು ಸಡನ್ ಆಗಿ ಅವ್ರ ಹೆಸರನ್ನೇ ಬಂತು. ಚೂರು ಅವ್ರ ಬಗ್ಗೆ, ಯಾಕೆ ಅವ್ರ ಬಗ್ಗೆ ಆ ಭಾವನೆ ಸ್ವಲ್ಪ ಹೇಳ್ಕೋಬೋದ? ಅವರು ಸರ್ ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ರು ಏನಾಗಿರ್ತಾರೆ ಅವ್ರು ಚೀಫ್ ಇಂಜಿನಿಯರ್ ಆಗಿದ್ದಾರೆ, ಚೀಫ್ ಡಿಸೈನ್ ಇಂಜಿನಿಯರ್ ಸರ್. ಅವ್ರಿಗೆ ಏನ್ ಪೇಪರ್ ಬೇಕಿಲ್ಲ, ಏನ್ ಬೇಕಿಲ್ಲ, ಏನ್ ಬೇಕಾದ್ರೆ ಅದು ಹೇಳ್ತಾರೆ. ಯಾವಾಗ ಬೇಕು ಅಂದ್ರೆ ಅವಾಗ ಹೆಲ್ಪ್ ಮಾಡ್ತಾರೆ. ಎಷ್ಟು ನನಗೆ ಬೇಸಿಕ್ಸ್ ಇಂದ ಎಲ್ಲ ಹೇಳ್ಕೊಟ್ಟು ಒಂದ್ ಮಗನ್ ತರ ನೋಡ್ಕೊಂಡಿದ್ದಾರೆ ಸರ್. ಹ್ಯಾಟ್ಸ್ ಆಫ್ ಟು ಹಿಮ್. ಓಕೆ ಸರ್, ಗ್ರೇಟ್. ಅದಕ್ಕೆ ಅವರಿಂದ ನನಗೆ ಆ ಡಿಸೈನ್ ಮೇಲೆ ಆ ಪ್ರೀತಿ ಬಂತು. ನಾನು ಐ ಥಾಟ್ ಐ ಶುಡ್ ಪರ್ಸ್ಯೂ ಮೈ ಕೆರಿಯರ್ ಇನ್ ಡಿಸೈನ್ ಅಂಡ್ ಐ ಶುಡ್ ಟ್ರೀಟ್ ಸಮ್ ಮೋರ್ ಬಡಿಂಗ್ ಇಂಜಿನಿಯರ್ಸ್ ಇನ್ ದ ಸೇಮ್ ವೇ ಅಂತ. ಇವಾಗ್ಲೂ ನಾನು ಯಾರ ಬಂದ್ರೆ ನನ್ನ ಹತ್ರ, ಐ ವಿಲ್ ನಾಟ್ ಸೇ ನೋ. ಸೊ ಇಟ್ ಈಸ್ ಆಲ್ ಅನ್ ಎಫೆಕ್ಟ್ ಫ್ರಮ್ ಹಿಮ್. ಸೊ ಅದರಿಂದ ಓಕೆ, ದಟ್ ಈಸ್ ವಾಟ್ ಐ ಆಮ್ ಟುಡೇ. ಅಂಡ್ 3-4 ವರ್ಷ ಆದ್ಮೇಲೆ ಓಕೆ ಠೀಕ್, ಅದು ಸಣ್ಣ ಕಂಪನಿ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಪೀಪಲ್ ಲುಕ್ ಫಾರ್ ಬೆಟರ್ ಆಪರ್ಚುನಿಟೀಸ್. ಆಮೇಲೆ ಸಂಬಳ ಬೇಕು, ಕೆರಿಯರ್ ಬೇಕು ಅಂತ ನನಗೆ ಒಂದು ಲೋಕೋಮೋಟಿವ್ ಕಂಪನಿಯಿಂದ ಇನ್ನೊಂದು ಲೋಕೋಮೋಟಿವ್ ಕಂಪನಿಯಲ್ಲಿ ಆಪರ್ಚುನಿಟಿ ಸಿಕ್ತು. ಅವಾಗ ಇದನ್ನೇ ಟಾಟಾ ಮೋಟರ್ಸ್ ನ ಟೆಲ್ಕೋ ಅಂತ ಇದ್ರು, ಟಾಟಾ ಇಂಜಿನಿಯರಿಂಗ್ ಅಂಡ್ ಲೋಕೋಮೋಟಿವ್ಸ್ ಕಂಪನಿ. ಅವ್ರು ಸ್ಟಾರ್ಟ್ ಮಾಡಿದ್ದು ಲೋಕೋಮೋಟಿವ್ಸ್ ಮಾಡೋದ್ರಿಂದಾನೆ. ಆಮೇಲೆ ಟ್ರಕ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನನ್ ಕಂಪ್ಯೂಟರ್ ಎಕ್ಸ್ಪೀರಿಯನ್ಸ್ ಇಂದ ಇಲ್ಲಿ ನನ್ಗೆ ಇಲ್ಲೂ ಡಿಸೈನ್ ಇಂಜಿನಿಯರ್ ಅಲ್ಲೇ. ಈಗ ನೀವು ಸರ್ ಅಲ್ಲಿಗೆ ಬರೋಣ, ನೀವು ಅಲ್ಲಿ ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲೇ ಸ್ಯಾನ್ ಇಂಜಿನಿಯರಿಂಗ್ ಅಲ್ಲೇ ಒಂದು ಡಿಸೈನ್ ಇಂಜಿನಿಯರ್ ಆದ್ರೆ, ನೀವು ಅದೇ ತರ ಟಾಟಾ ಮೋಟರ್ಸ್ ಅಪ್ಲೈ ಮಾಡಿದ್ರೆ ಅನ್ಸ್ತದೆ. ಅದ್ರ ಬಗ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಹೆಂಗೆ ನಿಮ್ಗೆ ಜಾಬ್? ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ಎಕ್ಸಾಕ್ಟ್ಲಿ ನಮ್ಮ ಎಂಗೇಜ್ಮೆಂಟ್ ಟೈಮ್ ಅಲ್ಲೇ ನಾನು ಅಪ್ಲೈ ಮಾಡಿದೆ. ಅದಾದ್ಮೇಲೆ 93 ಡಿಸೆಂಬರ್ ಅಲ್ಲಿ ಇಂಟರ್ವ್ಯೂ ಆಯ್ತು. ಜನವರಿನಲ್ಲಿ 94 ಜನವರಿಯಲ್ಲಿ ಸೇರ್ಕೋಬೇಕಿತ್ತು. 4th ಜನವರಿಗೇನೋ ಸೇರ್ಕೊಂಡೆ. ಸೊ 1st ಜನವರಿಗೆ ಅಲ್ಲಿ ಸೇರ್ಕೊಂಡು ನಾನು 3-4 ದಿವಸ ಅಲ್ಲಿ ಡಿಫೆನ್ಸ್ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ. ಬಿಕಾಸ್ ನಮ್ಮ ಬಾವಾಗೆ ಡಿಫೆನ್ಸ್ ಅವ್ರಿಗೆ ಪುಣೆನಲ್ಲಿ. ಆಮೇಲೆ 4th ಗೆನೋ ನಾನು ಕಾಲನಿಗೆ ಬಂದು ಅವಾಗಿಂದ ಟಾಟಾ ಮೋಟರ್ಸ್ ಅಲ್ಲಿ ಅದೇ ಕಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಡಿಸೈನ್ ಇಯರ್ಸ್ ಆಯ್ತು. 93 ಅಂದ್ರೆ ಈಗಾಗಲೇ 31 ಇಯರ್ ರನ್ನಿಂಗ್ ಅಲ್ಲಿ. 31 ಇಯರ್ಸ್ ಒಂದು ಒಳ್ಳೆ ಕಂಪ್ನಿಲಿ ಒಂದು ಒಳ್ಳೆ ಜರ್ನಿ ಮಾಡ್ತಾ ಇದ್ದಾರೆ. ಅದು ಡಿಸೈನ್ ಇಂಜಿನಿಯರ್ ಆಗಿ ಜರ್ನಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಈಗ ನೀವು ಅದು ಇದ್ರ ಬಗ್ಗೆ ಹೇಳಿದ್ರೆ, ಒಂದ್ ಸ್ವಲ್ಪ ಟೆಲ್ಕೋ ನಮ್ಮ ಟಾಟಾ ಬಗ್ಗೆ ಒಂದು ಅಭಿಮಾನ ಇರೋದ್ರಿಂದ ಪ್ರತಿಯೊಬ್ಬ ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಟಾಟಾ ಅಂದ್ರೆ ಒಂದು ಗೌರವ. ನೀವು ಅಂತ ಒಂದು ಉನ್ನತ ಸಂಸ್ಥೆಯಲ್ಲಿ ಒಂದು 30 ವರ್ಷಕ್ಕೆ ಹೆಚ್ಚು ಈಗಲೂ ವರ್ಕ್ ಮಾಡ್ತಾ ಇದ್ರೆ ಮಾಡಿದ್ರಿ. ಒಂದ್ ಸ್ವಲ್ಪ ಈ ಟಾಟಾ ಮೋಟರ್ಸ್ ಆಗ ಟೆಲ್ಕೋ ಅಂತ ಹೇಳಿದ್ರೆ ನಾನು ಕೇಳಿದೆ, ಫಸ್ಟ್ ಟೆಲ್ಕೋ ಅಂತ ಕೇಳಿದೆ, ಇದೇ ಟಾಟಾ ಮೋಟರ್ಸ್ ಆಗಿದೆ ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಇಲ್ಲಿ ಜರ್ನಿ ಸ್ವಲ್ಪ ಮೆಲ್ಕ್ ಹಾಕಿ ಸರ್. ಆಮೇಲೆ ನಿಮ್ದು ಎಂಗೇಜ್ಮೆಂಟ್, ಮದುವೆ ಮುಂದಕ್ಕೆ ಹೋಗೋಣ. ಸ್ವಲ್ಪ ಈ ಪ್ರೊಫೆಷನಲ್ ಬಗ್ಗೆ ವರ್ಕ್ ಕೇಳ್ಬೇಕು ಅನಿಸ್ತಿದೆ. ಅವಾಗ ಜಾಯಿನ್ ಆದಾಗ ಜೂನಿಯರ್ ಡಿಸೈನ್ ಇಂಜಿನಿಯರ್ ಆಗಿ, ಅವಾಗ ಗ್ರೇಡಿಂಗ್ ಸಿಸ್ಟಮ್ ಬೇರೆ ಇತ್ತು, M1 M2 ಅಂತ ಏನೋ ಅಂತ ಇದ್ರು. ಅವಾಗ ಮೊದಲು ಇಷ್ಟು ಕಂಪ್ಯೂಟರ್ಸ್ ಅಷ್ಟು ಇರ್ತಾ ಇರ್ಲಿಲ್ಲ. ಸೊ ನಾವು ಕೆಲಸ ಮಾಡಿದಾಗ ಒಂದೊಂದು ಡ್ರಾಯಿಂಗ್ ಮಾಡ್ಬೇಕು ಅಂದ್ರೆ ದೊಡ್ಡ ಡ್ರಾಯಿಂಗ್ ಬೋರ್ಡ್ಸ್ ಅಲ್ಲಿ
ಸ್ಕೇಲ್ಸ್ ಎಲ್ಲ ಏನೇ ಇಟ್ಕೊಂಡು scales. ಡ್ರಾಫ್ಟರ್ ಎಲ್ಲ ಇಟ್ಕೊಂಡು ಮಾಡಿದ್ದು. ಇಂಜಿನಿಯರಿಂಗ್ ಮಾಡಿದ್ದು ಕೆಲಸ ಎಲ್ಲ ಯೂಸ್ಫುಲ್ ಆಗ್ತಾ ಇತ್ತು. Okay. ಬರ್ತಾ ಬರ್ತಾ ಕಂಪ್ಯೂಟರ್ಸ್ ಎಲ್ಲ ಸ್ಲೋಲಿ ಕಂಪ್ಯೂಟರ್ಸ್ ಬಂತು. ಸೊ ಕಂಪ್ಯೂಟರ್ಸ್ ಅಲ್ಲಿ ಕ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮ್ದು ಇರೋದ್ರಿಂದ ಯಾವ್ದು ಸರ್ ಫಸ್ಟ್ ಸಾಫ್ಟ್ವೇರ್ ಯೂಸ್ ಮಾಡಿದ್ದು? ನೀವೆಲ್ಲ ಡಿಸೈನ್ ಇಂಜಿನಿಯರ್ ಅಂದ್ರೆ ನೀವು ಕಂಪ್ಯೂಟರ್ ಯಾವ ಸಾಫ್ಟ್ವೇರ್ ಯೂಸ್ ಮಾಡಿದ್ರಿ ಫಸ್ಟ್? ಆಟೋ ಕ್ಯಾಡ್? ಅವಾಗ ಮೊದ್ಲು ಇಲ್ಲ, ನಾನು ಸ್ಯಾನ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಆಟೋ ಕ್ಯಾಡ್ ಯೂಸ್ ಮಾಡ್ತಿದ್ದೆ. ಓಕೆ. ಇಲ್ಲಿ ಟಾಟಾ ಮೋಟರ್ಸ್ ಸಾರಿ ಟೆಲ್ಕೋಗೆ ಸ್ಟೇ ವಿತ್ ಟೆಲ್ಕೋ ಇನಿಷಿಯಲಿ. ಟೆಲ್ಕೋಗೆ ಬಂದಾಗ ಅವರು ಪ್ರೋ ಇಂಜಿನಿಯರ್ ಅಂತ ಒಂದು ಸಾಫ್ಟ್ವೇರ್ ತಗೊಂಡಿದ್ರು, ಕ್ಯಾಡ್ ಸಾಫ್ಟ್ವೇರ್, 2D and 3D ಸಾಫ್ಟ್ವೇರ್. ಪ್ರೋ. ಇವಾಗ ಪ್ರೋ ಬಂದು 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 ಚೇಂಜ್ ಆಗಿ 3 ಆಗ್ಬಿಟ್ಟಿದೆ. ಸೊ ಪ್ರೋ ಅಲ್ಲಿ ಸ್ಟಾರ್ಟ್ ಮಾಡಿ ಅವಾಗ ಸಣ್ಣ ಪುಟ್ಟ ಡ್ರಾಯಿಂಗ್ಸ್ ಮಾಡಿ ಎಷ್ಟೊಂದು ದೊಡ್ಡ ದೊಡ್ಡ ಆಕ್ಸೆಲ್ಸ್, ಗೇರ್ ಬಾಕ್ಸಸ್ ಎಲ್ಲ ಡಿಸೈನ್ ಮಾಡಿ ಇವಾಗೆಲ್ಲ ನಡೀತಾ ಇದಾವೆ. ನೋಡಿದ್ರೆ ಖುಷಿ ಆಗತ್ತೆ. ಟ್ರಕ್ಸ್ಗೆಲ್ಲ ಮಾಡಿದ್ವಿ. ಸೊ ಫಸ್ಟ್ ನಾನು ಜಾಯಿನ್ ಆದಾಗ ಆಕ್ಸೆಲ್ ಅಂತಾರೆ. ಆಕ್ಸೆಲ್ ಅಂದ್ರೆ ಟ್ರಕ್ ಅಲ್ಲಿ ಇರೋ ಹಿಂಭಾಗಂದು ಅಗ್ರಿಗೇಟ್. ಅದು ಕಂಪ್ಲೀಟ್ ಲೋಡ್, ಟಾರ್ಕ್ ಎಲ್ಲ ಗೇರ್ ಬಾಕ್ಸ್ ಇಂದ ಆಕ್ಸೆಲ್ ಬರುತ್ತೆ, ಆಕ್ಸೆಲ್ ಇಂದ ವೀಲ್ಸ್ ಹೋಗುತ್ತೆ. ಸೊ ಆಕ್ಸೆಲ್ ಅಲ್ಲಿ ಗೇರ್ ಡಿಸೈನ್ ಆಗ್ಲಿ, ಹೌಸಿಂಗ್ ಡಿಸೈನ್ ಆಗ್ಲಿ, ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಒಂದೊಂದು ಎಕ್ಸ್ಪೋಜರ್ ಬರಬೇಕು ಅಂತ ಮತ್ತೆ ಮಧ್ಯಕ್ಕೆ ಸ್ವಲ್ಪ ದಿವಸ ಕ್ಲಚ್ ಅಲ್ಲಿ ಹೋದೆ. ಅಂದ್ರೆ ಇಂಜಿನ್ ಇಂದ ಟಾರ್ಕ್ ಟ್ರಾನ್ಸ್ಫರ್ ಆಗಕ್ಕೆ ಒಂದು ಕ್ಲಚ್ ಅಂತ ಇರುತ್ತೆ. ಕ್ಲಚ್ ಆದ್ಮೇಲೆ ಇವಾಗ ಸ್ವಲ್ಪ ನಾನು ಗೇರ್ ಬಾಕ್ಸ್ ಅಲ್ಲೂ ಮಾಡ್ತಾ ಇದ್ದೇನೆ. ಸೊ ಓವರ್ ಆಲ್ ಇಂಜಿನ್ ಆದ್ಮೇಲೆ ವೀಲ್ಸ್ ತನಕ ಎಲ್ಲ ಇರೋ ಪವರ್ ಟ್ರೈನ್ ಕಾಂಪೊನೆಂಟ್ಸ್ ಮೇಲೆಲ್ಲ ನನಗೆ ಎಕ್ಸ್ಪೋಜರ್ ಇವಾಗಿದೆ. ಸೊ ಬರ್ತಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನ್ಗೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಇವಾಗ ಟೀಮು ಚೆನ್ನಾಗಿದೆ. ಮಧ್ಯ ಯಾವ್ಯಾವ ಪೋಸ್ಟ್ ವರ್ಕ್ ಮಾಡಿದ್ರು? ಸರಿ, ನೀವು ಹೇಳಿದಾಗ ಒಂದು ಜೂನಿಯರ್ ಇಂಜಿನಿಯರ್ ಆಗಿ ಸೇರ್ಕೊಂಡ್ರು ಡಿಸೈನ್ ಇಂಜಿನಿಯರಿಂಗ್ ಟೆಲ್ಕೋದಲ್ಲಿ. ಮುಂದೆ ಈಗ ಎಂತೆಂತ ಯಾವ್ಯಾವ ಪೋಸ್ಟ್ ಬಂದು ವರ್ಕ್ ಮಾಡಿದ್ರಿ? ಯಾವಾಗ ಪ್ರಾಡಕ್ಟ್ ಪ್ರಮೋಷನ್ಸ್ ಆಗ್ತಾ ಇರುತ್ತೋ, ಇವಾಗ ಏನಾಗಿದೆ, ನಾಮೆನ್ಕ್ಲೇಚರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಟಾಟಾ ಮೋಟರ್ಸ್ ಅಲ್ಲಿ ಇದ್ದಾಗೆ ನಮ್ಮ ಎರ್ಸ್ಟ್ವೈಲ್ ಅವ್ರ ಗ್ರೇಟ್ ರತನ್ ಟಾಟಾ ಅವರು ಕ್ಯಾಡ್ ಇಂಜಿನಿಯರ್ಸ್ ಗೆ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರು, ಟಾಟಾ ಟೆಕ್ನಾಲಜೀಸ್ ಅಂತ. ಸೊ ಅವರು ಕ್ಯಾಡ್ ಮಾಡ್ತಾರೆ, ಇಂಜಿನಿಯರಿಂಗ್ ಸಪೋರ್ಟ್ ಮಾಡ್ತಾರೆ. ಸೊ ಅವಾಗ ಬೈ ಡಿಫಾಲ್ಟ್ ಈ ಕ್ಯಾಡ್ ಬರೋರ್ಗೆಲ್ಲರಿಗೂ ಆಟೋಮ್ಯಾಟಿಕ್ ಎಂಪ್ಲಾಯ್ಮೆಂಟ್ ಅದ್ರಲ್ಲಿ ಸಿಕ್ಬಿಡ್ತು, ಟಾಟಾ ಟೆಕ್ನಾಲಜೀಸ್ ಅಂತ. ಸೊ ಅದರಲ್ಲಿ ಎಂಪ್ಲಾಯ್ಮೆಂಟ್ ಆದ್ಮೇಲೆ ನಾವು ಫುಲ್ ಟೈಮ್ ಟಾಟಾ ಟೆಕ್ನಾಲಜೀಸ್ ಎಂಪ್ಲಾಯ್ ಆದ್ವಿ. ಬಟ್ ವಿ ಆರ್ ವರ್ಕಿಂಗ್ ಆನ್ ಟಾಟಾ ಮೋಟರ್ಸ್ ಪ್ರಾಜೆಕ್ಟ್. ಈಗ ನಾನು ಇಲ್ಲೇ ಇಂಟ್ರೋ ಇದಾಗ್ತೀನಿ ಸರ್. ಈಗ ಮೊನ್ನೆ ನಮ್ಮ ರತ್ನಾಜಿನೇ ಅನ್ನಬೇಕು ಅಂತ ವಿದೇವ್ ಸರ್ ಅವರು ಕಳ್ಕೊಂಡಾಗ ಇಡೀ ನಮ್ಮ ಮನೇಲಿ ಒಬ್ರು ಫ್ಯಾಮಿಲಿ ಮೆಂಬರ್ ಕಳ್ಕೊಂಡಷ್ಟು ಫೀಲ್ ಆಯ್ತು. ಇವನ್ ನನ್ನ ಸೇರಿಸಿ ಹೇಳ್ತಾ ಇದೀನಿ. ನೀವು ಅವ್ರ ಸಂಸ್ಥೆ 30 ವರ್ಷ, ಈಗ ಅವ್ರನ್ನೇ ನೆನ್ಕೊಂಡ್ರೆ ಅವ್ರದ್ದು ಒಂದಿನ ಒಳಗಂಟ ನೀವು ಏನಾರ ಅವ್ರನ್ನ ನೋಡಿದ್ದು, ಅವ್ರ ಜೊತೆ ಮಾತಾಡ್ಸಿದ್ದು, ಆ ಥರ ನೆನಪು ರತನ್ ಟಾಟಾ ಅವ್ರದ್ದು? ರತನ್ ಟಾಟಾನು ನೋಡಿ ಮೀಟ್ ಮಾಡಿದೀವಿ. ಬಟ್ ಅವ್ರೇನಂದ್ರೆ ಓಕೆ ದೊಡ್ಡ ಮನುಷ್ಯ, ಅವ್ರು ಎಲ್ಲರ ಹತ್ರ ಮಾತಾಡಲ್ಲ ಅಂತ ಹೇಳಲ್ಲ ನಾನು. ಬಟ್ ಅವರಷ್ಟು ಸಿಂಪಲ್ ಮನುಷ್ಯ, ಅಷ್ಟು ದೊಡ್ಡ ಡೈರೆಕ್ಟರ್ ಆಗ್ಲಿ, ಅವ್ರು ಯಾವಾಗ ಫಾರ್ಮಲ್ಸ್ ಅಲ್ಲಿ ಬರೋರು. ಫಾರ್ಮಲ್ಸ್ ಅಂದ್ರೆ ಕ್ಯಾಶುವಲ್ ಆಗಿ ಬರೋದು, ಒಂದು ಪ್ಯಾಂಟು, ಒಂದು ಬ್ಲೂ ಪ್ಯಾಂಟು, ಒಂದು ಚೆಕ್ ಶರ್ಟ್ ಅದು ಹಾಕೊಂಡು, ಸ್ಮಾಲ್ ಶೂಸ್ ಹಾಕೊಂಡು, ಫುಲ್ ಪ್ಲಾಂಟ್ ಬಂದ್ರೆ ಬಿಟ್ವೀನ್ ಪ್ಲಾಂಟ್ಸ್ ಅವ್ರ ಗಾಡಿಯಲ್ಲಿ ಹೋಗೋದು. ಬಟ್ ಬೇರೆ ಬೇರೆ ಪ್ಲಾಂಟ್ಸ್ ಹೋಗಿ ನಡ್ಕೊಂಡು ಹೋಗಿ ಎಲ್ಲ ನೋಡಿ ಆದಷ್ಟು ಜನನ ಮಾತಾಡ್ಸಿದ್ರೆ, ಫುಲ್ ಮಾತಾಡ್ಸಕ್ಕೂ ಆಗಲ್ಲ. ಒಂದೊಂದ್ಸತಿ ಅವಕಾಶ ಸಿಕ್ಕಿದಾಗ ನಾವು ಶೇಕ್ ಹ್ಯಾಂಡ್ ಮಾಡ್ತೀವಿ. ಆಯ್ತು, ಅವಕಾಶ ಸಿಕ್ತು ಒಂದ್ 4-5 ಸತಿ ಅವ್ರ ಹತ್ರ ನಿಂತ್ಕೊಂಡು ಹಾಯ್ ಹಲೋ ಹೇಳಕ್ಕೆ. ಬಟ್ ಡೈರೆಕ್ಟ್ಲಿ ನಮ್ಗೆ ರಿಲೇಷನ್ಸ್ ಇಲ್ಲದೆ ಇರೋದ್ರಿಂದ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಅಷ್ಟು ಅವಕಾಶ ಇರಲಿಲ್ಲ. ಬಟ್ ಒಂಥರ ಸ್ವಭಾವ ಚೆನ್ನಾಗಿತ್ತು. ನೋಡಿದ್ರೆ ಅಂತೂ ನಿಂತ್ಕೊಂಡು ನಾವು ಮಾತಾಡ್ಸಿದ್ರೆ 2 ನಿಮಿಷ ಹಾಯ್ ಹಲೋ ಹೆಂಗಿದ್ದೀರಾ ಅಂತ ಮಾತಾಡ್ಸಿ ಹೋಗೋರು. ದಟ್ ವೇ ಹಿ ವಾಸ್ ಅ ಜೆಮ್ ಆಫ್ ಅ ಪರ್ಸನ್. ರತ್ನ ಅಂತಾರಲ್ಲ, ರತನ್ ಅಂದ್ರೆ ರತ್ನನೇ, ಡೈಮಂಡ್ ಫಾರ್ ಎವರ್. ಖಂಡಿತ. ಅಂತ ಒಡನಾಟ ಕಣ್ಮುಂದೆ ನೋಡಿದ್ರೆ ಆ ಸಂಸ್ಥೆಯಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ರೆ ಒಂದು ಈಗ ಪ್ರೊಫೆಷನಲ್ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಇದೆಯಾ? ಯಾಕಂದ್ರೆ ಇವತ್ತು ಎಷ್ಟೋ ಜನ ನೋಡಿದ್ದೀನಿ, ಇವಾಗ ರಿಟೈರ್ಡ್ ಸಾಕಪ್ಪ ಯಾಕೆ ಬೇಕು ಅಂತ ಹೇಳೋರು ಇದ್ದಾರೆ. ನಿಮ್ಗೆಲ್ಲ ಏನ್ ಅನ್ಸಿದೆ ಸರ್? ಈಗ ಹೆಚ್ಚು ಕಡಿಮೆ 35 ವರ್ಷ ಜರ್ನಿ, ನೀವು ಇಲ್ಲೊಂದು 31 ವರ್ಷ, ಅಲ್ಲೊಂದು 4 ವರ್ಷ ನಿಮ್ಮ ವೃತ್ತಿ ಜೀವನದ, ಅದು ಡಿಸೈನ್ ಇಂಜಿನಿಯರ್ ಆಗಿ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಎಷ್ಟೋ ಏಳುಬೀಳು ಎಲ್ಲಾನು ನೋಡಿದಿರಿ. ಏನ್ ಅನ್ಸುತ್ತೆ ಇವತ್ತು ಯಂಗ್ಸ್ಟರ್ಗೆ ಆಸೆ ಜಾಸ್ತಿ, ನನ್ನ ಮೇಲ್ಗಡೆ ಹೋಗ್ಬಿಡ್ಬೇಕು ಅಂತ. ನೀವು ಹಂತವಾಗಿ ಓದೋರು, ಆ ಒಂದು ಅನುಭವದಲ್ಲಿ ಹಿನ್ನೆಲೆ ಹೆಂಗೆ ಹೇಳ್ಬೋದು ನೀವು 35 ವರ್ಷದ ವೃತ್ತಿ ಜೀವನದ ಬಗ್ಗೆ? ಲೈಫಲ್ಲಿ ಸರ್ ಯಾರೇ ಇರ್ಲಿ, ಎಲ್ಲ ಅಪ್ ಡೌನ್ ಇದ್ದೇ ಇರುತ್ತೆ. ಅವತ್ತು ಫುಲ್ ಒಂದ್ ಪ್ರಪಂಚದಲ್ಲಿ ನೋಡಿದ್ರೆ ಯಾರೋ ಒಬ್ಬರು ಮೇ ಬಿ 1% ಇರ್ತಾರೆ, ಅವ್ರಿಗೆ ಯಾವಾಗ್ಲೂ ಗುಡ್ ರೆಕಾರ್ಡ್ ಸಿಗ್ತಾ ಇರುತ್ತೆ, ಅವರು ಸೂಪರ್ ಲಕ್ ಅಂತ ಅನ್ಕೋಬಹುದು. ಬಟ್ ಮಿಕ್ಕಿದವ್ರಿಗೆಲ್ಲ ಲೈಫಲ್ಲಿ ಸ್ವಲ್ಪ ಅಪ್ ಸ್ವಲ್ಪ ಡೌನ್ ಬಂದೇ ಬರುತ್ತೆ. ಡೌನ್ ಬಂದಿದೆ ಅಂತ ಬಿಟ್ಬಿಟ್ಟು ನಾವು ಏನು ಮಾಡಲ್ಲ, ನಾವು ಕೆಲಸನೇ ಮಾಡಲ್ಲ, ನಮ್ಗೆ ಯಾವಾಗ್ಲೂ ಎಗ್ರಿಡೆ ಬೇಕು ಅಂದ್ರೆ ಅದು ಕಷ್ಟ. ಸೊ ಡೌನ್ ಇದ್ದಾಗ ನೀವು ನಿಮ್ದು ಡೌನ್ ಯಾಕಾಗಿದೆ ಅಂತ ತಿಳ್ಕೊಂಡು ನೀವು ಪರಿಶ್ರಮ ಪಟ್ರೆ
ಅಟ್ಲೀಸ್ಟ್ ಯು ವಿಲ್ ಫೀಲ್ ಬೆಟರ್ ನೆಕ್ಸ್ಟ್ ಇಯರ್. ಎ ಗ್ರೇಡ್ ಬರುತ್ತೋ ಬರೋದು ಅದು ಬೇರೆ ವಿಷಯ. ಬಟ್ ನಿಮ್ಗೆ ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದು, ನೀವು ಬೇರೆ ಏನಾದ್ರು ಟ್ರೈ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಯಾವಾಗ್ಲೂ ನಿಮ್ಗೆ ಟಾಪ್ ಗ್ರೇಡ್ ಬರ್ತಾ ಇದ್ರೆ ನೀವು ನಾನ್ ನೆಕ್ಸ್ಟ್ ಏನ್ ಮಾಡಕ್ಕಾಗಲ್ಲ, ನಾನೇ ಏನಾದ್ರು ಶಿವಾಜಿ ಮಹಾರಾಜ್ ಅಂತ ನಾನೇ ಗ್ರೇಟ್ ಅಂತ ಅನ್ಕೋತೀನಿ. ಆ ತರ ಇಲ್ಲ, ಲೈಫಲ್ಲಿ ಅಪ್ ಡೌನ್ ಇರ್ಲೇಬೇಕು. ಸೊ ಆ ತರ ಆಗಿದೆ. ಅಂದ್ರೆ ಮೇ ಬಿ ಸಮ್ ಆಫ್ ದ ಪೀಪಲ್ ಹೂ ಹ್ಯಾವ್ ಗಾಟ್ ಮೋರ್ ಡೌನ್ಸ್ ದ್ಯಾನ್ ಅಪ್ಸ್, ಬಟ್ ಸ್ಟಿಲ್ ನನಗೆ ಆ ತರ ಐ ಆಮ್ ನಾಟ್ ಫೀಲಿಂಗ್ ಬ್ಯಾಡ್. ಓಕೆ. ಆಯ್ತು, ನನ್ ಪೀಪಲ್ ಹ್ಯಾವ್ ನೋನ್ ದಟ್ ನಾನು ನನ್ನ ಕೆಪಾಸಿಟಿ ಇಷ್ಟಿದೆ, ಇಷ್ಟೇ ನಾನು ಮಾಡಕ್ಕಾಗತ್ತೆ, ಅಂಡ್ ನನ್ಗೆ ಎಷ್ಟು ಪಾಸಿಬಲ್ ಇದೆಯೋ ಅದಕ್ಕಿಂತ ನಾನು ಒಂದು ಎಕ್ಸ್ಟ್ರಾ ಎಫರ್ಟ್ ಮಾಡ್ತೀನಿ. ನಮ್ಗೆ ಅಟ್ ದಿ ಎಂಡ್ ಆಫ್ ದ ಡೇ ಐ ಶುಡ್ ಕಮ್ ಬ್ಯಾಕ್ ಹ್ಯಾಪಿ ಓಕೆ. ಮನೆಗೆ. ನಿಮ್ಗೆ ನೀವು ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಗಂಗಿದ್ರೆ ಮಾತ್ರ ನಿಮ್ಗೆ ಇದಾಗುತ್ತೆ. ವರ್ಕ್ ಚೆನ್ನಾಗ್ ಆದ್ರೆ ಮಾತ್ರ ತೃಪ್ತಿ ಬರುತ್ತೆ. ಆ ನೇಚರ್ ನಿಮ್ಗೆ ಮಾಡೇ ಮಾಡ್ತೀನಿ. ಆ ಒಂದು ವರ್ಕ್ ಬಗ್ಗೆ, ಅದೇ ವರ್ಕ್ ಈಸ್ ವರ್ಶಿಪ್ ಅಂತಾರೆ, ಕಾಯಕೋ ಕೆಲಸ ಅಂತ. ಆ ತತ್ವದಲ್ಲಿ ನಂಬಿಕೆ ಇರೋರು ನೀವು. ಅಂದ್ರೆ ಏನೇ ಆಗ್ಲಿ ಒಂದ್ ಅಚ್ಚುಕಟ್ಟಾಗಿ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು. ಬಹಳ ಸಂತೋಷದ ವಿಷಯ. ಸೊ ಆಮೇಲೆ